ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ಉಡುಪಿಗೆ ಹೋಗಿದ್ವಿ. ಉಡುಪಿ ಬೀಚು ಮತ್ತು ಕೃಷ್ಣ ಮಠ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇನ್ನು ನಾವು ಅಲ್ಲೇ ಫುಡ್ಡೆಲ್ಲ ತಿಂದ್ಕೊಂಡು ನಾವು ಬಿಟ್ವಿ. ಎಲ್ಲಿಗೆ ಇವಾಗ ಬಂದಿದ್ದೀವಿ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಕ್ಲೂ ಸಿಕ್ಬಿಟ್ಟಿದೆ. ಹೌದು, ನಾವು ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಧರ್ಮಸ್ಥಳದಲ್ಲಿ ನಾವು ಆಲ್ರೆಡಿ ಅಂದರೆ ನಾವು ಫಸ್ಟೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಾಂದರೆ ಇನ್ನೂ ಕಷ್ಟ ಆಗಿರ್ತಿತ್ತು. ಬಿಕಾಸ್ ನಾವು ರೀಚ್ ಆಗೋದು ಆಲ್ಮೋಸ್ಟ್ 10 o'clock ಮೇಲೇನೋ ಆಗಿತ್ತು ಅನಿಸುತ್ತೆ. ಸೊ ಅದರಿಂದ ಆಲ್ರೆಡಿ ಬುಕ್ ಮಾಡ್ಕೊಂಡಿರೋದಕ್ಕೆ ನಮಗೆ ಇವಾಗ ಸ್ವಲ್ಪ ಈಸಿ ಆಯಿತು. ಇನ್ನು ನಾವು ಬುಕ್ ಮಾಡ್ಕೊಂಡಿದ್ದು ಬಂದು ರಜತಾದ್ರಿ ಅಂತ ಹೋಟೆಲ್ ಹತ್ರ. ರಜತಾದ್ರಿ ಗೆಸ್ಟ್ ಹೌಸ್. ನಾವು ರೂಮ್ ಫಸ್ಟೇ ಬುಕ್ ಮಾಡ್ಕೊಂಡಿದ್ದೆ, ಒಳ್ಳೆದಾಯಿತು. ಇಲ್ಲ ಅಂದಿದ್ರೆ ಇನ್ನು ಕಷ್ಟಕರ. ಈಸ್ಕೊಂಡು ಬರಬೇಕು. ಏನಂದು ಮಧ್ಯ ಹಂಗೈತಲ್ಲ. ಆಪೋಸಿಟೇ ಇದೆ. ನಾನೇನೋ ದೂರ ಅಂದ್ಕೊಂಡೆ. ಸೇಮ್ ವಾಶ್ರೂಮ್. ಇಲ್ಲಿ ಕಮೋಡ್ ಐತೆ, ಅಲ್ಲಿ ಇಂಡಿಯನ್. ಹಾಂ, ಎಲ್ಲೋಡಲ್ಲಿ ಗ್ಲಾಸೇ ಮುಚ್ಚೋಗಿದೆ, ಅಷ್ಟು ಥಂಡಿ. ವೈಪ್ ಮಾಡೋದು, ವೈಪ್ ಇಟ್. ಈ ಬೆಳಗ್ಗೆನೆ ಫಾಗ್. ಇವಾಗ ಬೇಗ ರೆಡಿ ಆಗಿದ್ದೀವಿ. ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತೈತಲ್ಲ ಸೆಟ್. KGF ಅಲ್ಲಿ ಯಾವ ಮಂಜು ಬೀಳ್ಬಿಡುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಸ್ವಾಗತ. ಗೋಪಿ ಬೆಲ್ಟ್ ಹಾಕಿಲ್ಲ, ಅದಕ್ಕೆ ಸೌಂಡ್ ಬರ್ತಾ ಇರೋದು. ನಾನು ಯಾಕೆ ಸೌಂಡ್ ಬರ್ತೈತೆ ಅಂತ ನಾನು ಹಾಕ್ಲಾ ಬೇಬಿ ಬೆಲ್ಟು? ಬೇಡವಾ? ಕಾಣಿಸ್ತಾ ಇಲ್ಲ ಗ್ಲಾಸ್. ಅವರೇ ಸುಮ್ಮನೆ ಮಾಡಿರೋದು. ಸ್ಪೆಷಲ್ ದರ್ಶನ ಇದೆ. ಇಲ್ಲಿ ಕೂಡಾಕಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನ ಅವ್ರೆ. ಹಾಲ್ 1. ನಿದ್ದೆ ಆಗಿಲ್ಲ ನಮ್ಕೊಂಡಿದ್ದೆ ಅದು ಏನಮ್ಮ ಇರು ಪಪ್ಪ ಬರಲಿ. ನೀನು ಗಿರಿಮ ಮಾತ್ರ ಹೋಗು, ನಿಧಾನಕ್ಕೆ ಹೋಗು. ಅತ್ತೆ ಇಲ್ಲೊಂದು ಜ್ಯೂಸ್ ಇಲ್ಲಿ ಅಂಗಡಿ ಇತ್ತತೆ, ಅಲ್ಲೈತೆ ಕರೆಕ್ಟ್. ಹಾಂ, ಚೆನ್ನಾಗೈತೆ.
ಗೋಪಿ ಇಲ್ಲೇ ಇಡೋದು ಚಪ್ಪಲಿ. ಒಂದ್ಸಲ ಒಳಗಡೆ ಹೋಗೇ ಇಲ್ಲ ಅತ್ತೆ, ಬಂದಾಗೆಲ್ಲ ಮುಚ್ಚಿರುತ್ತೆ ದೇವಸ್ಥಾನ. ಇಲ್ಲ ಕಣ ಬೇಬೆ, ನಾವು ಬಂದಾಗ ನೀನು ಹೋಗಿದ್ಯಾನೋ, ನಾನು ಹೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇವತ್ತು ತೆಗ್ದೈತೆ ಗೋಪಿ, ತೀರ್ಸೋದಲ್ವಾ? ಪ್ರಸಾದ ಹಾಂ ಮಾಡಿಸಿ. ಚೆನ್ನಾಗಿದ್ದೀರಾ? ನಾವು ಮಂಜುನಾಥನ ಸ್ವಾಮಿ ದರ್ಶನ ಮಾಡಿಕೊಂಡು ಧರ್ಮಸ್ಥಳದಲ್ಲಿ ತಿರುಪತಿ ಥರ ಇವಾಗ ಕೂಡಕ್ಕೆ ಬಿಡ್ತಾರೆ ಜಾಸ್ತಿ ಜನ ಆದರೆ. ಮತ್ತು ಹೊಸ್ದಾಗೆಲ್ಲ ಕಟ್ಟಿರೋದು ತುಂಬ ಚೆನ್ನಾಗಿದೆ. ಇನ್ನು ಅದಾದಮೇಲೆ ಸೂರ್ಯನ ದೇವಸ್ಥಾನಕ್ಕೆ ಬಂದಿದ್ವಿ. ಸೂರ್ಯನ ದೇವಸ್ಥಾನದಲ್ಲೂ ಅಷ್ಟೇ ಸ್ವಲ್ಪ ನಮ್ಮದು ಹರಕೆ ಇತ್ತು. ಗೊಂಬೆ ಹುಟ್ಟಿದ ಮೇಲೆ ಹರಕೆ ತೀರಿಸ್ಬೇಕಾಗಿತ್ತು. ಹರಕೆನೆಲ್ಲ ತೀರಿಸಿ ಅವತ್ತಿನ ದಿನ ಪೋಲಿಯೋ ಹಾಕ್ತಿದ್ರು ಎಲ್ಲ ಕಡೆ. ಸರಿ, ನಾವು ಟ್ರಾವೆಲಲ್ಲಿದ್ದರೂ ಕೂಡ ಮಗುಗೆ ಪೋಲಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಸೂರ್ಯ ದೇವಸ್ಥಾನದ ಹತ್ರ ಅಲ್ಲಿ ಒಂದು ಅಂಗನವಾಡಿ ಸ್ಕೂಲಲ್ಲಿ ಹಾಕ್ತಿದ್ರು. ಸರಿ ಅಂತ ಹೇಳಿ ಅಲ್ಲಿ ಪೋಲಿಯೋನ ಹಾಕ್ಸ್ಕೊಂಡು ಇವಾಗ ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಎಲ್ಲಿ ನಾವು ಹಾಕ್ಸಿದ್ದು ಪೋಲಿಯೋ? ಇಲ್ಲಿ ಸೂರ್ಯ ಟೆಂಪಲ್ ಹತ್ರ, ಉಜಿರೆ. ಹಂಗೆಲ್ಲ ಮಾಡಬಾರ್ದಾಯ್ತಾ. ಇದರಲ್ಲಿ ಏನು ಕೊಡೋದು? ಮಜ್ಜಿಗೆ ಅಲ್ವಾ? ಮಜ್ಜಿಗೆಯಲ್ಲೇ ಸೋಡಾ ಅಂತೆ. ಎಲ್ಲರಿ ಆಮೇಲೆ ಬರ್ತಾ ನೋಡೋಣ ಬೇಕಾರೆ. ಯಾವ ಬರ್ತಾ ಮತ್ತೆ ಚೆನ್ನಾಗೈತಾ? ಹೌದಾ? ಓಕೆ. ಮಾಮಿದು ಕೋಳ. ಆನೆಗಳು ಎತ್ತಿರೋದು ನೋಡತ್ತೆ, 4 ಆನೆ. ಹೆವಿ ಬಿಸಿಲಿದೆ ಇಲ್ಲಿ. ನಾವು ಚಳಿ ಇರುತ್ತೆ ಅಂದ್ಕೊಂಡು, ಅಂದರೆ ನಾನು ಫಸ್ಟೇ ಕಮ್ಮಿ ತಂದಿದ್ದೆ, ಹಂಗೂ ನಮ್ಮಮ್ಮ ಚಳಿ ಇರುತ್ತೆ ಅಂತಿತ್ತು. ಧರ್ಮಸ್ಥಳ ಹತ್ರನೇ ಸೂರ್ಯನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿಮಗೆ ರಾಮನ ದೇವಸ್ಥಾನ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಅಲ್ಲಿ ಕೂಡ ಹೋಗಿ ನಾವು ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಬಾಹುಬಲಿ ನೋಡಬೇಕು ಅಂತ ನನಗೆ ಆಸೆ ಇತ್ತು. ನಾನು ಯಾವಾಗೂ ಚಿಕ್ಕವಳಲ್ಲಿದ್ದಾಗ ನಮ್ಮ ಅಜ್ಜಿ ತಾತ ಕರ್ಕೊಂಡು ಹೋಗಿದ್ರು. ನಾವು ಬರೀ ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ಸೈಲೆಂಟಾಗಿ ವಾಪಸ್ ಬಂದುಬಿಡ್ತಿದ್ವಿ. ಅದನ್ನೇ ಗೋಪಿಗೆ ಹೇಳ್ದೆ ಕರ್ಕೊಂಡು ಹೋಗು ಅಂತ. ಸರಿ, ಇವಾಗ ನಾವು ಯೂಶ್ವಲಿ ಸ್ಟೆಪ್ಸ್ ಎತ್ಕೊಂಡು ಹೋಗಬೇಕು. ಇವಾಗ ಕಾರ್ ಕೂಡ ಹೋಗುತ್ತೆ. ಸ್ಟೆಪ್ಸ್ ಎಲ್ಲ ಎತ್ಕೊಂಡು ಕಾಲ ಸುಸ್ತಾಗುತ್ತೆ ಅಂತ ಹೇಳಿ ಕಾರಲ್ಲೇ ಬಂದ್ವಿ. ಆದರೂ ಸುಸ್ತಾಗ್ತಿತ್ತು, ಹೆವಿ ಬಿಸಿಲು ಮತ್ತು ಕನ್ಸ್ಟ್ರಕ್ಷನ್ ಎಲ್ಲ ಸುತ್ತಮುತ್ತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಾಗೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಚೆನ್ನಾಗಿದೆ. ಮತ್ತು ಅದನ್ನು ಯಾವ ರೀತಿ ಸ್ಥಾಪನೆ ಮಾಡಿದ್ರು ಏನು ಪ್ರತಿಯೊಂದು ಕೂಡ ಡೀಟೇಲಾಗೆ ಒಂದು ಎಕ್ಸಿಬಿಷನ್ ಥರ ಕೂಡ ಅಲ್ಲೇ ಒಂದು ಸ್ವಲ್ಪ ಇಟ್ಟಿದ್ದಾರೆ. ಸೊ ಚೆನ್ನಾಗಿತ್ತು. ಓದ್ಬಿಟ್ಟು ಅದನ್ನು ಎಲ್ಲ ತಿಳ್ಕೊಳ್ಳೋದ್ರಿಂದ ಬಾಹುಬಲಿ ಅವರ ಅಣ್ಣನ ತ್ಯಜಿಸಿ ಏನೇನೋ ಇದೆ ಸ್ಟೋರೀಸ್, ಹೆಂಗೆ ಇಲ್ಲಿಗೆ ಬಂದರು ಅದೆಲ್ಲ. ಸೊ ಚೆನ್ನಾಗಿತ್ತು ಒಂಥರ.
ಬೇಬಿ ಎಲಿಫೆಂಟ್ ದೊಡ್ಡ ಎಲಿಫೆಂಟ್ ಅಕ್ಕಿ ಮತ್ತೆ ಬೆಲ್ಲ ಉಂಟು, ಕೊಡಿ ಕೊಡಿ ಕೊಡಿ. ಅದು ಯಾವ್ದೆಲ್ಲ ಹಾಕಿ ಕೊಡ್ಬೇಕು. ಹಂಗೆಲ್ಲ ಬೆಲ್ಲ ಮಾಡಲ್ಲ, ಹೊಡಿತದೆ ಅದು, ಹೊಡಿತದೆ. ಹೊಡಿಲ್ಲ ಮಗು ಇದ್ದಾಗೆಲ್ಲ ಅದು ಮಾಡ್ತದೆ. ಇದು ಬೆಲ್ಲ ತಿನ್ನಲ್ಲ, ಬೆಲ್ಲ ಮತ್ತೆ ಕೊಡಿ ಅಂದಿದೆ. ಅಕ್ಕಿ ಎಲ್ಲ ಒಂದೇ ಕಡೆ ಕೊಡ್ತೀನಿ ಹೆಂಗೆ ತಿನ್ಬೋದು? ಅವಳು ಹಂಗೇನೆ, ಅವಳು ಮಗಿದ್ದಾಗೆಲ್ಲ ಗೊತ್ತಾಗಲ್ಲ. ಕಾಪು ಬಿಟ್ಕೊಂಡಿರೋದಾ? ಇದ್ರ ಮರಿನಾ ಸರ್ ಅದು? ಅದ ಹೆಸರು ಶಿವಾನಿ. ಅದು ಅಕ್ಕಿ ಮರಿ ಅಕ್ಕಿ ತಿನ್ನಲ್ವಾ? ಮರಿ ಅಕ್ಕಿ ತಿನ್ನ, ಮರಿ ಅಕ್ಕಿ ತಿನ್ನ. ಬಾಯಿಗೆ ಹಾಕೊಂತೈತೆ ಅಲ್ಲ, ಬಾಯಿಗೆ ಹಾಕೊಂತೈತೆ. ಗೊತ್ತಿಲ್ಲಲ್ಲ, ಚಿಕ್ಕದಲ್ಲ ಅದು, ಅದಕ್ಕೆ ಬಾಯಿಗೆ ಹಾಕುವಂತ ಬಾಯಿ ತೆಗಿತೈತೆ, ಅಗಿತೈತೆ. ಅದಕ್ಕೊಂದು ಕೊಡ್ರಿ. ಅದ್ ನೋಡು, ಇನ್ನ ಇದು ಕೊಂಬು ಏನು ಬೇಬೆ, ಏನಂತಾರೆ ಬೇಬೆ ಅದಕ್ಕೆ? ಸೊಂಡ್ಲು ಅಲ್ಲ, ಇದು ಅಲ್ಲುದಂತ. ಅದ್ ನೋಡಿ ಇನ್ನ ಚಿಕ್ಕ ಚಿಕ್ಕದೈತೆ. ಅದಕ್ಕೆ ಅಕ್ಕಿ ಅದಕ್ಕೊಂದು ಬೆಲ್ಲ ತಿನ್ನುದ್ರೆ ಬೆಲ್ಲ ತಿನ್ನಲ್ಲ. ಬೇಡವಂತೆ ಕಾಲ. ಇದಕ್ಕೆ ಎಷ್ಟು ವರ್ಷ ಸರ್? ಇದು ನಾಳೆಗೆ ಕೊಡಿ. ಆಯ್ತಾಯ್ತು, ಅಲ್ಲಿ ಇಡಿ, ಮೇಲೆ ಇಡಿ, ಮೇಲೆ ಇಡಿ. ಇದಕ್ಕೆ ಹೇಗೆ ಹೇಗೆ 5-6 ವರ್ಷ ಆಗಿದೆ. 5 ವರ್ಷ ಬೇಡ ಬೇಡ. ಮಂಜಮ್ಮ ಗೊಂಬೆ. ನಾವು ಆದಷ್ಟು ಬೆಳಗ್ಗೆನೇ ಎಲ್ಲ ಪ್ಲೇಸಸ್ ಕವರ್ ಮಾಡಿರೋದ್ರಿಂದ ಮಧ್ಯಾಹ್ನ ಧರ್ಮಸ್ಥಳದಲ್ಲೇ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕಂದರೆ ದೇವ್ರ ಪ್ರಸಾದ ಸಿಗೋದು ತುಂಬಾ ಕಷ್ಟ, ಅದು ಹಣ್ಣಲ್ಲಿ ಬರೆದಿದ್ರೆ ಮಾತ್ರನೇ ಸಿಗೋದು. ನಮಗಿನ್ನೂ ಈ ಥರ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಿಜ ದೇವ್ರ ಪ್ರಸಾದನ ತುಂಬಾ ಇಷ್ಟಪಡ್ತೀವಿ. ಸರಿ, ದೇವ್ರ ಪ್ರಸಾದ ತಗೊಂಡು ಇವಾಗ ಮತ್ತೆ ನಾವು ನೆಕ್ಸ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ನಮ್ಮ ಜೊತೆ ಟ್ರಾವೆಲ್ ಮಾಡೋ ಥರ ಫೀಲ್ ಮಾಡಿ, ಅವಾಗ ನಿಮಗೂ ಕೂಡ ಚೆನ್ನಾಗಿರುತ್ತೆ. ಯೂಶ್ವಲಿ ಈ ಥರ ಒನ್ಸ್ ಇನ್ ಎ ಇಯರ್ ಅಟ್ಲೀಸ್ಟ್ ಹಿಂಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ನಾನು ಯಾವ ಪ್ಲೇಸಿಗೆ ಬಂದಿರೋದು ಅಂದರೆ ಸೌತಡ್ಕ. ನಾನು ಫಸ್ಟ್ ಟೈಮ್ ಬಂದಿರೋದು. ಭಯ ಮುಟ್ಟಕ್ಕೆ ಗುಂಬಿಡುತ್ತೆ ಅಂತ. ಡಿಫ್ರೆಂಟ್ ಆಗಿದೆ. ನೀರು ಬಾಟ್ಲು ತಗೊಬಂದೆ ಯೂಸ್ ಮಾಡ್ಬೋದಾ? ಹಿಂಗೆ ಮಾಡ್ಬೋದು. ಇದು ಅಡಿಯಲ್ಲಿ ಒಂದಿಷ್ಟು ಸೆಟಲ್ಡ್ ಆಗುತ್ತೆ. ನಿಮಗೆ ಗೊತ್ತಲ್ಲ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ಅದು ಅಡಿಯಲ್ಲಿ ಒಂದಿಷ್ಟು ಗಸಿ ಕೆಳಗಡೆ ಅದೇ ನೋಡ್ತೀನಿ. ಇದು ಕೋಲ್ಡ್ ಜೇನು. ನಾನು 20 ಜಾಸ್ತಿ ಆಯ್ತು ಮೇಡಮ್. ಇದು 2 ಕೊಡೋದು ಹೇಳಿ. ಅರ್ಧ ಲೀಟ್ರಿಗೆ 300 ರೂಪಾಯಿ. 1/4 ಲೀಟ್ರ್ ಕೊಡಿ. 1/4 ಲೀಟ್ರ್ ನಾವು ಮನೇಲಿ ಮಗು ಕೆಮ್ಮು ಅನ್ನೋದಕ್ಕೋಸ್ಕರ ತಗೊಂತಾರೆ ಅಷ್ಟೇ. ಅಲ್ಲಿಂದ ತಗೊಳ್ಳಿ, ನೋಡಿ.
ದೊಡ್ಡವ್ರದ್ದು ಒಂದು ಚಿಕ್ಕವ್ರದಲ್ಲ ಅದು 50 ಅಲ್ಲ ಎರಡು ಸಹ. ಕಮ್ಮಿ ಫಸ್ಟು ಐವ ಚೆನ್ನಾಗಿದೆ. ಅದು ನಾನೇನು 4 ಗಂಟೆಗೆ ಬಂದ್ಬಿಟ್ಟಿದ್ದೆ. ಅಲ್ಲಿ ದೇವಸ್ಥಾನ ದರ್ಶನ ಮಾಡಿ ಈ ಕಡೆ ಎಲ್ಲ ಇಲ್ಲಿ ಬಂದು ಮಾಡ್ಕೊಂಡು ರೂಮು. ಸಂಚಲಿ ಕೇಳು. ಇನ್ನ ಕೊಟ್ಟಿಲ್ವಾ ಕೀ? ಗೊಂಬೆ ಏನಪ್ಪ? ಹಾಂ, ಯಾವ್ದು ರೂಮ್ ನಮ್ಮದು? ಯಾವ್ದು ಕರೆಕ್ಟಾಗಿ ಹೇಳು. ಇದು ಹಾಂ, 204. ಏನು ಇದ್ದೇ ಇರುತ್ತದು. ಏನೋ ಹೆಸರು ಕಮ್ಮಿ ಬರ್ತಾರಲ್ಲ ಅದೆಲ್ಲ ವರ್ಷ ಇಲ್ಲಿ ಬೇಬಿ ಹೇಳು, ನಾನು ಹೋಗ್ಬಿಡ್ತೀನಿ, ಒಂದು ವಿಡಿಯೋ ಮಾಡ್ಕೊತೀನಿ. ಚೆನ್ನಾಗಿದೆ. ಅಲ್ಲಿ ನೋಡು ನಮ್ಗೆ ಹಿಂಗೆ ಇರಬೇಕು. ಎಲ್ಲಿ ಇದು ಬಾಲ್ಕನಿನಾ? ಹಾಂ ತೋರಿಸಿ, ಹಿಂಗಿರಬೇಕು. ನೆನ್ನೆ ಸಪ್ರೇಟ್ ಆಗೋಗಿ ನನಗೆ ಮನಸ್ಸಿಗೆ ಬೇಜಾರೋಯ್ತು. ವಾವ್, ಬಾಲ್ಕನಿ ಚೆನ್ನಾಗಿದೆ. ವಾವ್, ಬೆಳಗ್ಗೆ ಫೋಟೋಸ್ ಇಟ್ಕೊಳಕ್ಕೆ ಚೆನ್ನಾಗೈತೆ ಬೇಬಿ. ಮಗ ಹುಷಾರು, ಬೆಳಗ್ಗೆ ಫೋಟೋಸ್ ಇಟ್ಕೊಳಕ್ಕೆ ಚೆನ್ನಾಗೈತೆ. ಏನು ಇಷ್ಟು ಹೈಟ್ ಕಮ್ಮಿ ಇದೆ? ಹೈಟ್ ಕಮ್ಮಿ ಇದೆ ನಡಿ ಗೊಂಬೆ. ಬೆಳಗ್ಗೆ ಫೋಟೋ ಇಟ್ಕೊಳಕ್ಕೆ ಚೆನ್ನಾಗಿರುತ್ತೆ. ಟೆಂಪಲ್ ಕಾಣಿಸುತ್ತಾ ಇಲ್ಲಿಂದ? ಇಲ್ಲ, ಬಾಲ್ಕನಿ. ನಾವೊಂದಷ್ಟು ಜೇನುತುಪ್ಪ ಮತ್ತು ಅರಿಶಿನ ಮತ್ತು ಚಕ್ಕೆ ಲವಂಗ ಇದನ್ನೆಲ್ಲ ಸ್ಪೈಸಸ್ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ಕುಕ್ಕೆಯಲ್ಲೂ ಅಷ್ಟೇ ಗೋಪಿಯವ್ರ ಫ್ರೆಂಡ್ ಒಬ್ಬರು ಇದ್ದರು. ಅಂದರೆ ಅವರಿಂದ ನಾವು ರೂಮ್ ಬುಕ್ ಮಾಡ್ಕೊಂಡ್ವಿ. ನಾವೆಲ್ಲ ಅಲ್ಲಲ್ಲೇ ಮಾಡ್ಕೊಂಡಿದ್ದು, ಧರ್ಮಸ್ಥಳ ಮಾತ್ರ ಫಸ್ಟ್ ಬುಕ್ ಮಾಡಿದ್ವಿ. ಅದರಿಂದ ರೂಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ಮತ್ತು ಎಲ್ಲರೂ ಒಟ್ಟಿಗೆ ಇರೋ ಥರ ರೂಮ್ ಬೇಕಿತ್ತು. ನನಗೇನು ಗೊತ್ತಾ, ನಾವು ಲಾಸ್ಟ್ ಟೈಮ್ ಏನಾಗೋಯಿತು, ನಾನು ಗೋಪಿ ಮತ್ತು ಗೊಂಬೆ ಮಾತ್ರ ಸಪ್ರೇಟ್ ಇದ್ವಿ. ಎಲ್ಲರೂ ಇದ್ರೆ ಗೊಂಬೆಗೂ ಸ್ವಲ್ಪ ನೋಡ್ಕೊಳ್ತಾರೆ, ಅಮ್ಮನೋ ಅತ್ತೆನೋ ಆ ಥರ. ಇಲ್ಲಾಂದರೆ ನಮಗೂ ಮಲ್ಗಕ್ಕೆ ಬಿಡಲ್ಲ ಇವಳು. ಆ ರೂಮಿಂದ ಈ ರೂಮ್ಗೆ, ಈ ರೂಮಿಂದ ಆ ರೂಮ್ಗೆ ಇದೇ ಆಗೋಯ್ತು ಆಟಗಳು. ಇನ್ನು ಫ್ರೆಶ್ ಅಪ್ ಆಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟ್ವಿ ದರ್ಶನ ಮಾಡ್ಕೊಳ್ಳೋಣ ಅಂತ. ದರ್ಶನ ಅಂತೂ ಫಸ್ಟ್ ಕ್ಲಾಸಾಗಿ ಆಯಿತು. ಮತ್ತು ಆನೆಗಳಂತೂ ಎಷ್ಟು ರೌಂಡ್ ಹೊಡಿತವೆ ಗೊತ್ತಾ ಅಲ್ಲಿ. ನಿಜ, ಒಂದ್ಸಲ ಖುಷಿನೂ ಆಯಿತು, ಒಂದ್ಸಲ ಬೇಜಾರು ಆಯಿತು. ಪಾಪ ಎಷ್ಟು ಸಲ ಹತ್ತಿಸ್ತಾರೆ, ಎಷ್ಟು ಸಲ ಇಳಿಸ್ತಾರೆ ಅಂತ. ಓವರ್ ಆಲ್ ಫೈನಲಿ ತುಂಬ 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 ಚೆನ್ನಾಗಾಯಿತು ದರ್ಶನ ಪ್ರತಿಯೊಂದು ಕೂಡ. ಎಲ್ಲತ್ತೆ ಇನ್ನೂ ಬಂದಿಲ್ಲ.
3 to 4 ಡೇಸ್ ಬರೀ ಟ್ರಿಪ್ ಮೇಲೆ ಟ್ರಿಪ್ಪು ಎಲ್ಲ ಪ್ರತಿಯೊಂದು ನೋಡಿದ್ವಿ. ಇನ್ನು ಕೊನೆ ದೇವಸ್ಥಾನಗಳು ಇದು ಆಗಿತ್ತು, ಧರ್ಮಸ್ಥಳ, ಕುಕ್ಕೆ ಮತ್ತು ಸೌತಡ್ಕ. ಇನ್ನೇನು ಟ್ರಿಪ್ ಕೊನೆ ಭಾಗ. ಇನ್ನೇನು ಮತ್ತೆ ನಾವು ನಾಳೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಅದೊಂದು ಬೇಜಾರಾಗ್ತಿತ್ತು. ಬಟ್ ಮೆಮೊರೇಬಲ್ ಆಗಿ ಎಲ್ಲ ಟ್ರಿಪ್ಪದು ಕೂಡ ನಾನು ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದು ಲಾಸ್ಟ್ ವರ್ಷದಾಗಿದ್ದರೂ ಕೂಡ ಸಕ್ಕತ್ತಾಗಿತ್ತು. ಸೊ ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಎಷ್ಟೊಂದು ಚೇಂಜಸ್ ಆಗಿದ್ದಾವೆ. ನಾನು ಈ ಗೊಮ್ಮಟೇಶ್ವರಕ್ಕೆ ಚಿಕ್ಕವಳಲ್ಲಿದ್ದಾಗ ಹೋಗಿದ್ದು, ಇವಾಗ ಎಷ್ಟು ಚೇಂಜಸ್ ಆಗಿದೆ. ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಸೌತಡ್ಕ ಕೂಡ ಅಷ್ಟೇ, ನಾನು ಫಸ್ಟ್ ಟೈಮ್ ಹೋಗಿದ್ದು, ತುಂಬ ಚೆನ್ನಾಗಿದೆ ಆ ದೇವಸ್ಥಾನ ಕೂಡ. ಪ್ರತಿಯೊಂದು ಒಂಥರ ಖುಷಿ ಆಯಿತು ಅಷ್ಟೇ. ಈ ಟ್ರಿಪ್ಪಿನ ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ವ್ಲಾಗ್ ಬ್ಯಾಂಗ್ಳೂರ್ಗೆ ಬರಬೇಕಾದ್ರೆ ಯಾವ ಪ್ಲೇಸ್ ಕವರ್ ಮಾಡಿದ್ವಿ ಮತ್ತು ಯಾವ ರೀತಿ ಇತ್ತು ಜರ್ನಿ, ಪ್ರತಿಯೊಂದು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.